ನಮಸ್ತೆ ಸ್ನೇಹಿತರೆ. ಭಾರತದ ಸ್ವಾತಂತ್ರ್ಯದ 80ನೇ ವರ್ಷಾಚರಣೆ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಎರಡು ಮಹಾನ್ ವಿಚಾರಧಾರೆಗಳಾದ ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಹೋರಾಟ ಮತ್ತು ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಇಂಥವರನ್ನು ಒಳಗೊಂಡಿರ್ತಕ್ಕಂಥ ಕ್ರಾಂತಿಕಾರಿ ಮಾರ್ಗ, ಈ ಎರಡು ಮಾರ್ಗಗಳಲ್ಲಿ ಇವತ್ತಿನ 21ನೇ ಶತಮಾನದ ಯುವಜನತೆ ಯಾವ ಮಾರ್ಗವನ್ನ ಆದರ್ಶವಾಗಿ ಇಟ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಂದೇ ಗುರಿ, ಎರಡು ವಿಭಿನ್ನ ಮಾರ್ಗಗಳು. ಹೌದು ಸ್ನೇಹಿತರೆ, ಭಾರತದ ಸ್ವಾತಂತ್ರ್ಯ ಹೋರಾಟ ಒಂದೇ ರೀತಿಯ ಹೋರಾಟ ಆಗಿರಲಿಲ್ಲ. ಈ ಹೋರಾಟದಲ್ಲಿ ಕ್ರಾಂತಿಕಾರಿಗಳಿದ್ರು, ಸಮಾಜವಾದಿಗಳಿದ್ರು, ಅಹಿಂಸಾವಾದಿಗಳಿದ್ರು, ರೈತರುಗಳಿದ್ರು, ಕಾರ್ಮಿಕರಿದ್ರು, ವಿದ್ಯಾರ್ಥಿಗಳಿದ್ರು, ಮಹಿಳೆಯರಿದ್ರು. ಇಂಥ ಒಂದು ವಿಶಾಲವಾದ ಹೋರಾಟದಲ್ಲಿ ಎರಡು ಪ್ರಭಾವಶಾಲಿ ವ್ಯಕ್ತಿತ್ವಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. ಮೊದಲನೆಯದಾಗಿ ಮಹಾತ್ಮ ಗಾಂಧಿ ಅವರು, ಅವರ ಸತ್ಯ, ಅಹಿಂಸೆ, ಸತ್ಯಾಗ್ರಹ ಮತ್ತು ಜನಾಂದೋಲನ. ಎರಡನೆಯದಾಗಿ ಭಗತ್ ಸಿಂಗ್ ಅವರ ಕ್ರಾಂತಿ, ತ್ಯಾಗ, ವೈಚಾರಿಕತೆ, ಸಮಾಜವಾದ, ವಸಾಹತುಶಾಹಿ ವಿರುದ್ಧ ತೀವ್ರ ಪ್ರತಿರೋಧ. ಇವರಿಬ್ಬರ ವಿಧಾನಗಳು ವಿಭಿನ್ನವಾಗಿದ್ರು ಸಹ, ಇವರಿಬ್ಬರ ದಾರಿ ಬೇರೆಯಾಗಿದ್ರು ಸಹ, ಇವರಿಬ್ಬರಲ್ಲಿ ಒಂದು ಸಮಾನವಾದ ಅಂಶ ಇತ್ತು. ಅದೇ ಭಾರತವನ್ನ ಸ್ವತಂತ್ರ, ಸಾರ್ವಭೌಮ, ಗೌರವಯುತವಾದ ಮಹಾನ್ ರಾಷ್ಟ್ರವನ್ನಾಗಿ ರೂಪಿಸಬೇಕು ಅಂತಕ್ಕಂಥ ಒಂದು ಮಹಾನ್ ಸಂಕಲ್ಪ. ಆದ್ದರಿಂದ ಇಂದಿನ ಯುವ ಜನತೆಗೆ ಯಾರನ್ನಾದರೂ ಸಂಪೂರ್ಣವಾಗಿ ತಿರಸ್ಕರಿಸುವುದಕ್ಕಿಂತ ಇಬ್ಬರ ಚಿಂತನೆಗಳಲ್ಲಿದ್ದಂತಹ ಐತಿಹಾಸಿಕ ಸಂದರ್ಭವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮಹಾತ್ಮ ಗಾಂಧಿಯವರ ಶಾಂತಿ ಮಾರ್ಗ, ಗಾಂಧೀಜಿಯವರ ರಾಜಕೀಯ ಹೋರಾಟದ ಪ್ರಮುಖ ಅಸ್ತ್ರಗಳು ಯಾವುವು ಅಂತ ನೋಡೋದಾದ್ರೆ ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಅಸಹಕಾರ, ನಾಗರಿಕರ ಅಸಹಕಾರ, ಸ್ವದೇಶಿ, ಜನಸಾಮಾನ್ಯರ ಭಾಗವಹಿಸುವಿಕೆ, ನೈತಿಕ ಒತ್ತಡ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಹೋರಾಟದ ಗುರಿ ಮಾತ್ರ ಅಲ್ಲ, ಹೋರಾಟದ ಮಾರ್ಗವು ನೈತಿಕವಾಗಿರಬೇಕು. ಅಹಿಂಸೆ ಅರ್ಥ, ಅಹಿಂಸೆ ಎಂದರೆ ಕೇವಲ ಯಾರನ್ನು ಹೊಡೆಯದಿರುವುದಲ್ಲ, ಅದು ಅನ್ಯಾಯದ ವಿರುದ್ಧ ದೃಢವಾಗಿ ನಿಲ್ತಕ್ಕಂಥದ್ದು, ಅಂದ್ರೆ ದ್ವೇಷವನ್ನು ಬೆಳೆಸದೆ ಹೋರಾಡ್ತಕ್ಕಂಥದ್ದು. ಉದಾಹರಣೆಗೆ ಉಪ್ಪಿನ ಸತ್ಯಾಗ್ರಹವನ್ನೇ ತಗೊಂಡ್ರೆ, ಒಂದು ಸಣ್ಣ ವಸ್ತುವಿನ ಮೇಲಿನ ತೆರಿಗೆ ವಿರುದ್ಧದ ಹೋರಾಟವಾಗಿದ್ರು ಸಹ ಅದು ಬ್ರಿಟಿಷ್ ಸಾಮ್ರಾಜ್ಯದ ಅನ್ಯಾಯದ ವಿರುದ್ಧದ ಬೃಹತ್ ಜನಾಂದೋಲನವಾಗಿ ರೂಪುಗೊಳ್ತು. ಗಾಂಧೀಜಿಯವರ ಮಾರ್ಗದ ಪ್ರಮುಖ ಶಕ್ತಿ ಜನಸಾಮಾನ್ಯರನ್ನ ಹೋರಾಟಕ್ಕೆ ತಂದದ್ದು ಗಾಂಧಿಯವರ ಮಹತ್ ಸಾಧನೆ ಅಂತಾನೆ ಹೇಳ್ಬೋದು. ಸ್ವಾತಂತ್ರ್ಯ ಹೋರಾಟ ಕೆಲವೇ ಜನ ವಿದ್ಯಾವಂತರ ಅಥವಾ ಕ್ರಾಂತಿಕಾರಿಗಳ ಚಟುವಟಿಕೆಯಾಗಿರದೆ ಸಾಮಾನ್ಯ ಜನರ ಚಳವಳಿಯನ್ನಾಗಿ ಮಾಡುವಲ್ಲಿ ಗಾಂಧೀಜಿಯವರ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ರೈತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ನಾಗರಿಕರು ಸಹ ಹೋರಾಟದಲ್ಲಿ ಭಾಗವಹಿಸಲು ಸಾಧ್ಯ ಆಗಿದ್ದು ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಹೋರಾಟದಿಂದ. ನೈತಿಕ ಶಕ್ತಿ, ಗಾಂಧೀಜಿಯವರ ತತ್ವದ ಕೇಂದ್ರ ಬಿಂದು ಅನ್ಯಾಯ ಮಾಡುವುದನ್ನು ತೋರಿಸುವುದಕ್ಕಿಂತ ಅನ್ಯಾಯವನ್ನೇ ಸೋಲಿಸುವುದು ಉತ್ತಮ. ಇದು ಇಂದಿಗೂ ಸಾಮಾಜಿಕ ಚಳವಳಿಗಳಿಗೆ ಮತ್ತು ರಾಜಕೀಯ ಹೋರಾಟಗಳಿಗೆ, ರಾಷ್ಟ್ರದಲ್ಲಿ ಬರ್ತಕ್ಕಂಥ ಪ್ರತಿಭಟನೆಗಳಿಗೆ ಅತ್ಯಂತ ಹೊಂದಿಕೆ ಆಗ್ತಕ್ಕಂಥ ಮಾರ್ಗ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಹೊಂದಿಕೆ ಆಗ್ತಕ್ಕಂಥ ವಿಧಾನ ಅಂದ್ರೆ ಅಹಿಂಸಾತ್ಮಕ ಹೋರಾಟ ಅಂತ ಹೇಳ್ಬೋದು. ಇಂದಿನ ಭಾರತವು ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವ. ಈ ಮಾರ್ಗದಲ್ಲಿ ಸರ್ಕಾರದ ವಿರುದ್ಧ ಅಸಮ್ಮತಿ ವ್ಯಕ್ತಪಡಿಸುವ ಹಕ್ಕು, ಪ್ರತಿಭಟನೆ, ಸಾರ್ವಜನಿಕ ಚರ್ಚೆ, ಮಾಧ್ಯಮ, ನ್ಯಾಯಾಂಗ, ಚುನಾವಣೆಯಂತಹ ಪ್ರಜಾಪ್ರಭುತ್ವದ ಸಾಧನಗಳಿವೆ. ಈ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಹೋರಾಟ ಮತ್ತು ನಾಗರಿಕರ ಚಳುವಳಿ ಅತ್ಯಂತ ಪ್ರಸ್ತುತವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ಮಾರ್ಗವನ್ನ ನಾವು ಅವಲೋಕಿಸುವುದೇ ಆದ್ರೆ, ಭಗತ್ ಸಿಂಗ್ ಅವರನ್ನ ಪಿಸ್ತೂಲು ಮತ್ತು ಬಾಂಬ್ ಹಿಡಿದ ಕ್ರಾಂತಿಕಾರಿ ಅಂತ ಮಾತ್ರ ನಾವು ನೋಡೋದೇ ಆದ್ರೆ, ಅವರ ವಿಶಾಲ ವ್ಯಕ್ತಿತ್ವದ ಕೇವಲ ಒಂದು ಭಾಗವನ್ನ ಮಾತ್ರ ನಾವು ನೋಡಿದ ಹಾಗಾಗುತ್ತೆ. ಭಗತ್ ಸಿಂಗ್ ಅವರು ಒಬ್ಬ ಗಂಭೀರ ರಾಜಕೀಯ ಚಿಂತಕರು ಹಾಗೂ ಸಮಾಜ ಸುಧಾರಕರು ಸಹ ಆಗಿದ್ರು. ವಿಶೇಷವಾಗಿ ಅವರ ಬರಹಗಳಲ್ಲಿ ವಸಾಹತುಶಾಹಿಯ ವಿರೋಧ, ಸಾಮ್ರಾಜ್ಯಶಾಹಿಯ ವಿರೋಧ, ಸಮಾಜವಾದ, ರೈತರ ಹಕ್ಕು, ಕಾರ್ಮಿಕರ ಪ್ರಶ್ನೆ, ವೈಜ್ಞಾನಿಕ ಮನೋಭಾವ, ಧಾರ್ಮಿಕ ಅಂಧಶ್ರದ್ಧೆಯ ಕಟುವಾದ ವಿಮರ್ಶೆ, ವೈಚಾರಿಕತೆ, ಈ ಎಲ್ಲ ಅಂಶಗಳನ್ನ ಅವರ ಬರಹಗಳಲ್ಲಿ ನಾವು ಕಾಣಬಹುದು. ಅವರ ವೈಚಾರಿಕ ಸ್ವಾತಂತ್ರ್ಯ, ವೈಜ್ಞಾನಿಕ ಮನೋಭಾವ, ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಬರಹ ವೈ ಐ ಆಮ್ ಎನ್ ಏಥಿಸ್ಟ್, ಇದು ವೈಚಾರಿಕ ಚಿಂತನೆ ಮತ್ತು ತಾರ್ಕಿಕತೆಯ ಒಂದು ಪ್ರಮುಖ ಉದಾಹರಣೆ ಅಂತಾನೆ ಹೇಳ್ಬಹುದು. ಮತ್ತೊಂದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕ್ರಾಂತಿ ಅಂದ್ರೆ ಭಗತ್ ಸಿಂಗ್ ಅವರ ದೃಷ್ಟಿಯಲ್ಲಿ ಏನು? ಭಗತ್ ಸಿಂಗ್ ಅವರ ಕ್ರಾಂತಿಯನ್ನ ಕೇವಲ ಹಿಂಸಾತ್ಮಕ ಕೃತ್ಯಗಳೊಂದಿಗೆ ಹೋಲಿಸಿ ನೋಡೋದು ತಪ್ಪಾಗುತ್ತೆ. ಅವರ ಕ್ರಾಂತಿಯನ್ನ ಒಂದು ವಿಶಾಲವಾದ ದೃಷ್ಟಿಕೋನದಿಂದ ಅವಲೋಕಿಸಬೇಕಾಗುತ್ತೆ. ಅವರ ಕ್ರಾಂತಿಯ ಮೂಲ ಉದ್ದೇಶ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಮೂಲಭೂತವಾದ ಬದಲಾವಣೆ ಆಗಿತ್ತು. ಅಂದರೆ ಕೇವಲ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಬದಲಾಯಿಸೋದು ಮಾತ್ರ ಅಲ್ಲ, ಇಡೀ ಅಧಿಕಾರದ ವ್ಯವಸ್ಥೆಯನ್ನೇ ಬದಲಾಯಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಉದ್ದೇಶ ಆಗಿತ್ತು. ಈ ಒಂದು ಉದ್ದೇಶ ಇಂದಿನ ಯುವ ಸಮೂಹಕ್ಕೆ ಒಂದು ಒಳ್ಳೆಯ ಸಂದೇಶ ಅಂತಾನೆ ನಾವು ಭಾವಿಸಬಹುದು. ಇವರಿಬ್ರು ಸಹ ಯುವಕರಿಗೆ ಸ್ಫೂರ್ತಿಯಾಗಿದ್ರು. ಮಹಾತ್ಮ ಗಾಂಧಿಯವರು ಯುವಕರನ್ನ ಶಿಸ್ತು, ಸೇವೆ, ಸತ್ಯ, ಅಹಿಂಸೆ ಕಡೆ ಕರೆದರೆ, ಭಗತ್ ಸಿಂಗ್ ಅವರು ಯುವಕರನ್ನ ಧೈರ್ಯ, ತ್ಯಾಗ, ಅಧ್ಯಯನ, ಪ್ರಶ್ನಿಸುವ ಮನೋಭಾವ ಮತ್ತು ಸಾಮಾಜಿಕ ನ್ಯಾಯದ ಕಡೆ ಕರೆದುಕೊಂಡು ಹೋದ್ರು. ಆದ್ದರಿಂದ ಇವರಿಬ್ಬರನ್ನ
ಕೇವಲ ವಿರೋಧಿಗಳಂತ ನೋಡೋದಾದ್ರೆ ಇತಿಹಾಸವನ್ನ ಅತ್ಯಂತ ಸಂಕುಚಿತ ದೃಷ್ಟಿಯಿಂದ ನೋಡಿದ ಹಾಗಾಗುತ್ತೆ. 2026ರ ಭಾರತದ ಯುವ ಜನತೆ ಎದುರಿಸ್ತಾ ಇರತಕ್ಕಂತ ಪ್ರಮುಖವಾದ ಸವಾಲುಗಳನ್ನ ನಾವು ನೋಡೋದೇ ಆದ್ರೆ ನಿರುದ್ಯೋಗ, ಸ್ಪರ್ಧಾತ್ಮಕ ಒತ್ತಡ, ಡಿಜಿಟಲ್ ವ್ಯಸನ, ಸಾಮಾಜಿಕ ಮಾಧ್ಯಮದ ತಪ್ಪು ಮಾಹಿತಿ, ಕೋಮುವಾದ, ಭ್ರಷ್ಟಾಚಾರ, ಪರಿಸರದ ಸಮಸ್ಯೆಗಳು, ಸಾಮಾಜಿಕ ಅಸಮಾನತೆ, ವೈಜ್ಞಾನಿಕ ಮನೋಭಾವದ ಕೊರತೆ, ಮಾನಸಿಕ ಒತ್ತಡ, ಶಿಕ್ಷಣ ಮತ್ತು ಕೌಶಲ್ಯದ ಅಂತರ. ಇವುಗಳ ವಿರುದ್ಧ ಹೋರಾಡೋದಕ್ಕೆ ಪಿಸ್ತೂಲ್ ಅಥವಾ ಬಾಂಬ್ ಬೇಕಾಗಿಲ್ಲ. ಇಲ್ಲಿ ಕ್ರಾಂತಿಯ ಸಂಪೂರ್ಣ ಅರ್ಥನೇ ಬದಲಾಗಬೇಕಾಗುತ್ತೆ. ಇಂದಿನ ಯುವ ಜನತೆ ಮಹಾತ್ಮ ಗಾಂಧಿಯವರಿಂದ ಏನನ್ನ ಪಡ್ಕೋಬೇಕು ಅನ್ನೋದನ್ನ ನೋಡೋದಾದ್ರೆ ಅಹಿಂಸೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದಾಗ ಅವಮಾನಿಸುವುದರ ಬದಲು ಚರ್ಚೆ ಮಾಡ್ತಕ್ಕಂಥದ್ದು, ಸತ್ಯ, ಫೇಕ್ ನ್ಯೂಸ್ ಹಂಚುವುದರ ಬದಲು ಸತ್ಯ ಏನು ಅಂತ ಪರಾಮರ್ಶೆ ನಡೆಸ್ತಕ್ಕಂಥದ್ದು, ಆತ್ಮಶಿಸ್ತು, ಇಂದಿನ ಡಿಜಿಟಲ್ ಯುಗದಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ಅದರ ಸದುಪಯೋಗವನ್ನ ಮಾಡ್ಕೊಳ್ತಕ್ಕಂಥದ್ದು, ಸ್ವಾವಲಂಬನೆ, ಉದ್ಯೋಗವನ್ನ ಹುಡುಕೋದಕ್ಕಿಂತ ತಾನೇ ಉದ್ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಸಾಮಾಜಿಕ ಹೊಣೆಗಾರಿಕೆ, ನನಗೇನ್ ಸಿಕ್ತು ಅನ್ನೋದಕ್ಕಿಂತ ನಾನು ಸಮಾಜಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಮನೋಭಾವ. ಇನ್ನು ಭಗತ್ ಸಿಂಗ್ ಅವರಿಂದ ಇಂದಿನ ಯುವ ಸಮೂಹ ಏನನ್ನು ಕಲಿಬೇಕು? ಇಲ್ಲಿ ಭಗತ್ ಸಿಂಗ್ ಅವರ ಕೊಡುಗೆ ಅತ್ಯಂತ ಸಂಕೀರ್ಣವಾಗಿದೆ, ಅತ್ಯಂತ ವಿಶಾಲವಾಗಿದೆ. ಇದನ್ನ ವಿಶಾಲವಾದ ದೃಷ್ಟಿಕೋನದಿಂದ ನೋಡ್ಬೇಕಾಗುತ್ತೆ. ಪ್ರಶ್ನೆ ಮಾಡ್ತಕ್ಕಂತಹ ಧೈರ್ಯ, ಯಾವುದೇ ಒಂದು ವಿಚಾರ ಅತ್ಯಂತ ಹಳೆಯದಾದದ್ದು ಮತ್ತು ಪ್ರಸಿದ್ಧವಾದದ್ದು ಅಂದ ಮಾತ್ರಕ್ಕೆ ಅದನ್ನ ಒಪ್ಕೊಳ್ಳಬಾರದು. ಓದುವ ಅಭ್ಯಾಸ, ಭಗತ್ ಸಿಂಗ್ ಅವರು ಒಬ್ಬ ಉತ್ತಮ ಓದುಗರಾಗಿದ್ರು, ಹಲವಾರು ಪುಸ್ತಕಗಳನ್ನ ಅವರು ಓದ್ತಾ ಇದ್ರು. ಇಂದಿನ ಯುವಕರು 30 ಸೆಕೆಂಡಿನ ರೀಲ್ಸ್ ನ ಯುಗದಲ್ಲಿ ಓದುವುದರ ಕಡೆ ಮತ್ತು ಮೂಲ ದಾಖಲೆಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ವೈಜ್ಞಾನಿಕ ಮನೋಭಾವ, ಅಂಧಶ್ರದ್ಧೆ ಮತ್ತು ವದಂತಿಗಿಂತ ತರ್ಕ ಮತ್ತು ಸಾಕ್ಷ್ಯಕ್ಕೆ ಹೆಚ್ಚಿನ ಆದ್ಯತೆ. ಸಾಮಾಜಿಕ ನ್ಯಾಯ, ವ್ಯಕ್ತಿಯ ವೈಯಕ್ತಿಕ ಯಶಸ್ಸಿನ ಜೊತೆಗೆ ಸಮಾಜದ ಸರ್ವರ ಅಭ್ಯುದಯ. ತ್ಯಾಗ, ಭಗತ್ ಸಿಂಗ್ ಅವರು ತಮ್ಮ ಜೀವನವನ್ನೇ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ರು. ಆದ್ರೆ ನಾವು ಆ ಮಟ್ಟಕ್ಕೆ ತ್ಯಾಗ ಮಾಡಕ್ ಆಗದೇ ಇದ್ರು ಸಹ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ, ನಮ್ಮ ವೈಯಕ್ತಿಕ ಸುಖ ಸಂತೋಷಗಳನ್ನ ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಅಭ್ಯುದಯಕ್ಕಾಗಿ ತ್ಯಾಗ ಮಾಡ್ತಕ್ಕಂಥ ಮನೋಭಾವವನ್ನ ಬೆಳೆಸ್ಕೋಬೇಕು. ಇದು ಭಗತ್ ಸಿಂಗ್ ಅವರಿಂದ ನಾವು ಕಲಿಯತಕ್ಕಂತಹ ಬಹುದೊಡ್ಡ ಪಾಠ. ಹಾಗಾದರೆ ನಮಗೆ ಯಾವ ಮಾರ್ಗ ಅತ್ಯಂತ ಸೂಕ್ತ? ಇಂದಿನ ಪ್ರಜಾಪ್ರಭುತ್ವಾತ್ಮಕ ಭಾರತದಲ್ಲಿ ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಹೋರಾಟ ನಮಗೆ ಹೆಚ್ಚು ಸೂಕ್ತವಾಗಿ ಹೊಂದಿಕೆಯಾಗುತ್ತೆ. ಆದರೆ ಚಿಂತನೆಯ ಶಕ್ತಿಯಾಗಿ ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ವೈಚಾರಿಕತೆ ಅತ್ಯಂತ ಅಗತ್ಯ. ಅಂದರೆ ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರಿಂದ ಅಹಿಂಸಾತ್ಮಕವಾದ ಹೋರಾಟ, ಭಗತ್ ಸಿಂಗ್ ಅವರಿಂದ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಚಿಂತನೆ. ಇಂದಿನ ಯುವಕರ ಹೊಸ ಕ್ರಾಂತಿ ಹೇಗಿರಬೇಕು? 21ನೇ ಶತಮಾನದಲ್ಲಿ ಕ್ರಾಂತಿ ಎಂದರೆ ಕೈಯಲ್ಲಿ ಪಿಸ್ತೂಲ್ ಅಲ್ಲ, ಕೈಯಲ್ಲಿ ಪುಸ್ತಕ, ಕೈಯಲ್ಲಿ ಬಾಂಬ್ ಅಲ್ಲ, ಹೊಸ ಆವಿಷ್ಕಾರ, ಹಿಂಸೆ ಅಲ್ಲ, ಅನ್ಯಾಯದ ವಿರುದ್ಧ ಕಾನೂನುಬದ್ಧವಾದ ಹೋರಾಟ, ದ್ವೇಷ ಅಲ್ಲ, ವೈಚಾರಿಕ ಚರ್ಚೆ, ಸುಳ್ಳು ಸುದ್ದಿ ಅಲ್ಲ, ಸತ್ಯ ಮತ್ತು ಸಾಕ್ಷ್ಯ, ಜಾತಿ ಧರ್ಮದ ದ್ವೇಷ ಅಲ್ಲ, ಸಂವಿಧಾನಾತ್ಮಕ ಸಮಾನತೆ, ದೇಶದ ಆಸ್ತಿಯನ್ನ ನಾಶ ಮಾಡೋದಲ್ಲ, ದೇಶದ ಆಸ್ತಿಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಇದು 21ನೇ ಶತಮಾನದ ಕ್ರಾಂತಿ. ಯುವ ಜನತೆಗೆ ಅತ್ಯಂತ ಒಂದು ಸೂಕ್ತವಾದ ಸಂಯೋಜನೆ ಏನಪ್ಪಾ ಅಂತಂದ್ರೆ, ಒಂದು ಸಾಲಿನಲ್ಲಿ ಹೇಳೋದಾದ್ರೆ ಗಾಂಧೀಜಿಯವರ ಕೈಯಲ್ಲಿ ಅಹಿಂಸೆ, ಭಗತ್ ಸಿಂಗ್ ಅವರ ಮನಸ್ಸಿನಲ್ಲಿ ಕ್ರಾಂತಿ. ಇವೆರಡರ ಸೂಕ್ತ ಸಂಯೋಜನೆಯೇ ಯುವಕರ ಹೊಸ ಹೋರಾಟದ ಮಾರ್ಗ. ಇನ್ನೂ ಸರಳವಾಗಿ ಹೇಳೋದಾದ್ರೆ ಗಾಂಧಿಯವರ ಮಾರ್ಗದಲ್ಲಿ ಹೋರಾಡಿ, ಭಗತ್ ಸಿಂಗ್ ಅವರಂತೆ ಯೋಚನೆ ಮಾಡಿ. ಇದು ಭಾರತದ ಯುವ ಜನತೆಗೆ ಅತ್ಯಂತ ಪ್ರಬಲವಾದ ಸಂದೇಶ ಆಗುತ್ತೆ. ಅಂತಿಮ ನಿರ್ಣಯಕ್ಕೆ ನಾವು ಬರೋದೇ ಆದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನ ಒಬ್ಬ ವ್ಯಕ್ತಿ, ಒಂದು ಸಿದ್ಧಾಂತದ ಹೋರಾಟ ಅಂತ ನಾವು ನೋಡೋದಕ್ಕಾಗೋದಿಲ್ಲ. ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಜನಾಂದೋಲನ ಭಾರತಕ್ಕೆ ವಿಶಾಲವಾದ ಜನಬೆಂಬಲ ಮತ್ತು ನೈತಿಕ ಶಕ್ತಿಯನ್ನ ಒದಗಿಸಿಕೊಡ್ತು. ಭಗತ್ ಸಿಂಗ್ ಮತ್ತು ಅವನ ಸಹಚರರು ಯುವ ಜನತೆಗೆ ಧೈರ್ಯ, ತ್ಯಾಗ ಮತ್ತು ಕ್ರಾಂತಿಕಾರಿ ವೈಚಾರಿಕತೆಯ ಸಂಕೇತ ಆದರು. ಇಂದು ಭಾರತ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಆಗಿದೆ. ಬ್ರಿಟಿಷರ ಕಾಲದ ಹೋರಾಟವನ್ನ ಅಕ್ಷರಶಃ ಈಗ ಅದೇ ರೀತಿಯಾಗಿ ಜಾರಿ ತರಬೇಕು ಅಂತ ಏನೂ ಇಲ್ಲ. ಇಂದಿನ ನಮ್ಮ ಹೋರಾಟ ಅಜ್ಞಾನದ ವಿರುದ್ಧ ಜ್ಞಾನ, ಅನ್ಯಾಯದ ವಿರುದ್ಧ ನ್ಯಾಯ, ಅಸಮಾನದ ವಿರುದ್ಧ ಸಮಾನತೆ, ಭ್ರಷ್ಟಾಚಾರದ ವಿರುದ್ಧ ಪ್ರಾಮಾಣಿಕತೆ, ಮೂಢನಂಬಿಕೆ ವಿರುದ್ಧ ವೈಜ್ಞಾನಿಕತೆ, ನಿರಾಶೆಯ ವಿರುದ್ಧ ಸೃಜನಶೀಲತೆ. ಈ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರ ಅಹಿಂಸೆ ನಮ್ಮ ವಿಧಾನವಾಗಬಹುದು. ಭಗತ್ ಸಿಂಗ್ ಅವರ ಪ್ರಶ್ನಿಸುವ ಮತ್ತು ವೈಚಾರಿಕ ಮನೋಭಾವ ನಮ್ಮ ಶಕ್ತಿಯಾಗಬಹುದು. ಅಂತಿಮವಾಗಿ ನಾವು ಒಂದು ನಿರ್ಣಯಕ್ಕೆ ಬರೋದಾದ್ರೆ, ಭಾರತದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಕ್ಕೆ ಒಂದು ಪೀಳಿಗೆ ತನ್ನ ಇಡೀ ಜೀವಮಾನವನ್ನೇ ಸಮರ್ಪಿಸಿತು. ಇವತ್ತು ಅದೇ ಸ್ವಾತಂತ್ರ್ಯವನ್ನ ಉಳಿಸಿ ಅದನ್ನ ಸಮೃದ್ಧಗೊಳಿಸೋದಕ್ಕೆ ನಮ್ಮ ಈ ಪೀಳಿಗೆ ಮುಂದಾಗಿ ಕಂಕಣಬದ್ಧವಾಗಬೇಕಾಗಿದೆ. ಮಹಾತ್ಮ ಗಾಂಧಿಯವರಂತೆ ಅಹಿಂಸಾತ್ಮಕವಾಗಿ ಹೋರಾಡೋಣ, ಭಗತ್ ಸಿಂಗ್ ಅವರಂತೆ ಪ್ರಶ್ನಿಸುವ ಮನೋಭಾವ ಮತ್ತು ಧೈರ್ಯವನ್ನ ಮೈಗೂಡಿಸಿಕೊಳ್ಳೋಣ. ನಮ್ಮ ಕ್ರಾಂತಿ ಜ್ಞಾನ, ವಿಜ್ಞಾನ, ಪ್ರಾಮಾಣಿಕತೆ
ಮತ್ತು ಸೃಜನಶೀಲತೆಯ ಕ್ರಾಂತಿಯಾಗಿರಲಿ. ಇದೇ ಸ್ವಾತಂತ್ರ್ಯದ 80ನೇ ವರ್ಷದಲ್ಲಿ ಭಾರತದ ಯುವಜನತೆಗೆ ಸೂಕ್ತವಾದ ಹೊಸ ಸ್ವಾತಂತ್ರ್ಯ ಹೋರಾಟ. ನಮಸ್ಕಾರ. ಜೈ ಹಿಂದ್. ವಂದೇ ಮಾತರಂ.